ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಬಿಂದು ನಿರಂಜನ್. ಇದು ಬಂದ್ಬಿಟ್ಟು ಥರ್ಸ್ಡೇ ದಿನದ ಬ್ಲಾಗ್ ಆಗಿರುತ್ತೆ. ಸೊ ನಾವಿವತ್ತು ಶಿವಮೊಗ್ಗ ಹೋಗ್ತಾ ಇದ್ವಿ. ಸೊ ಇನ್ನೇನು ನಾವು ಶಿವಮೊಗ್ಗ ಹೊರಡಬೇಕು, ಕಾರ್ ಹತ್ತಬೇಕು ಅನ್ನೋ ಟೈಮಲ್ಲಿ ನನಗೆ ನಾಯ್ಕದಿಂದ ಒಂದು 2 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಸಿಕ್ತು. ಅಂದರೆ ನಾವು ಶಿವಮೊಗ್ಗಕ್ಕೆ ಹೊರಟಿದ್ದೆ. ಏನು ರೀಸನ್ ಅಂತ ಅಂದರೆ ಆ್ಯಕ್ಚುಲಿ ನಮಗೆ ಸಂಡೇ ದಾವಣಗೆರೆಯಲ್ಲಿ ಒಂದು ನೇಮಿಂಗ್ ಸೆರೆಮನಿ ಇದೆ. ಅದ್ರ ಜೊತೆಗೆ ನಮ್ಮನೆಗೂ ಕೂಡ ಆಫೀಸ್ ಕಡೆಯಿಂದ ಒಂದು 2 ಡೇಸ್ ಕೆಲಸ ಇತ್ತು. ಅದ್ರ ಜೊತೆಗೆ ನಾವು ಸ್ವಲ್ಪ ಟೆಂಪಲ್ಗೆ ಹೋಗೋ ಪ್ಲಾನ್ ಕೂಡ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಎಲ್ಲದು ಆಗತ್ತೆ ಅಂತ ಒಂದು 2 ಡೇಸ್ ಅರ್ಲಿಯಾಗಿ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಥರ್ಸ್ಡೇ ನಾವು ತಿಂಡಿ ತಿನ್ಕೊಂಡು ಬೇಗನೆ ಹೊರಟ್ವಿ. ಆ್ಯಕ್ಚುಲಿ ನಮ್ಮದು ಹೊರಡೋ ಪ್ಲಾನ್ ಬಂದ್ಬಿಟ್ಟು 9:30ಗೆಲ್ಲ ಹೊರಡಬೇಕು ಅಂದ್ಕೊಂಡ್ವಿ. ಬಟ್ ಅದು ನಾವು ಪ್ಲಾನ್ ಪ್ರಕಾರ ನಮ್ದು ಆಗಲಿಲ್ಲ. ನಾವು ಹೊರಡೋಷ್ಟೊಳಗಡೆ 11:30 ಆಗೋಯಿತು. ಸೊ ಹಾಗಾಗಿ ಆನ್ ದ ವೇ ಹಾಗೆ ಕಾಫಿ ಕುಡಿದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ನಮ್ಮದು ಹೊರಡೋ ಪ್ಲಾನ್ ಬಂದ್ಬಿಟ್ಟು ಆ್ಯಕ್ಚುಲಿ 9:30ಗೆ ಇದ್ದಿದ್ದು. ಆದರೆ ನಾವು ಸ್ವಲ್ಪ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಕೂಡ ಆಯಿತು. ಅದ್ರ ಜೊತೆಗೆ ಏನೇನೋ ಕೆಲಸ ಮಾಡಿಕೊಂಡು ನಮಗೆ 11:30ನೇ ಆಗೋಯಿತು ತಿಂಡಿ ತಿನ್ಕೊಂಡು ಎಲ್ಲ ಹೊರಡೋಷ್ಟೊಳಗಡೆ. ಸೊ ಹಾಗಾಗಿ ನಾವು ಕಾಫಿ ಆನ್ ದ ವೇ ಅಲ್ಲೇ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಸೊ ಹಾಗಾಗಿ ಇಲ್ಲೇ ಬೆಂಗಳೂರು ಔಟ್ಸ್ಕಟ್ಸಲ್ಲಿರೋ ಒಂದು ಶ್ರೀರತ್ನಂ ಅನ್ನೋ ಒಂದು ಹೋಟೆಲಲ್ಲಿ ನಿಲ್ಸ್ಕೊಂಡು ಅಲ್ಲೇ ನಾವು ಕಾಫಿ ಕೂಡ ಕುಡ್ಕೊಂಡು ಹೊರಟ್ವಿ. ಜರ್ನಿ ಟೈಮಲ್ಲಿ ನನಗೆ ಸ್ವಲ್ಪ ಏನಾದರೂ ತಿಂಡಿಗಳು ಇರಲೇಬೇಕು, ಏನಾದರೂ ತಿನ್ಕೊಂಡು ಹೋಗೋ ಸ್ವಲ್ಪ ಕ್ರೇಜ್ ನನಗಿದೆ. ನನ್ನ ಮಗ ಕೂಡ ಹಾಗೆ. ಬಟ್ ನಮ್ಮ ಮನೆಯವ್ರಿಗೆ ನಮಗೆ ಉಲ್ಟಾ, ಅವ್ರು ಯಾವುದನ್ನು ಜರ್ನಿ ಟೈಮಲ್ಲಿ ಇಂಥದನ್ನೆಲ್ಲ ತಿನ್ನೋದೇ ಇಲ್ಲ. ತುಂಬ ಸ್ಟ್ರಿಕ್ಟ್ ಅಂಥದ್ರಲ್ಲೇ ಅವರು. ಬಟ್ ನಾವು ಇಷ್ಟಪಟ್ಟು ತಿನ್ನೋದು ಇಲ್ಲ. ಇವನ್ ನಮ್ಮ ಟ್ರಾವೆಲ್ ಅಂತಲೇ ಅಲ್ಲ, ಇವನ್ ಮನೇಲಿರುವಾಗಲೂ ಕೂಡ ಅವ್ರು ಅಷ್ಟೊಂದು ಜಂಕ್ನ ತಿನ್ನೋದಿಲ್ಲ. ಬಟ್ ನಾವು ಅದಕ್ಕೆ ಉಲ್ಟಾ, ನಮಗೆ ಬೇಕೇ ಬೇಕು. ಸೊ ಹಾಗಾಗಿ ಮಧ್ಯದಲ್ಲಿ ನಾವು ತಗೋತಾನೆ ಇರ್ತೀವಿ ಏನಾದರೂ. ಬಟ್ ನನಗೊಂದು ಅದೇ ನಾನು ಮಾಡಿ ತಪ್ಪು ಅಂತ ಅನ್ನಿಸ್ಬಿಡ್ತು ಆ ಟೈಮಲ್ಲಿ. ಯಾಕೆ ಅಂದರೆ ನನ್ನ ಮಗನಿಗೆ ಸ್ವಲ್ಪ ಟ್ರಾವೆಲ್ ಸಿಕ್ನೆಸ್ ಯಾವಾಗಲೂ ಇರುತ್ತೆ. ಬಟ್ ಈ ಟ್ರಾವೆಲಲ್ಲಿ ಮಾತ್ರ ಸಿಕ್ಕಾಮಟ್ಟೆ ಆಗೋಯಿತು. ಪದೇ ನಿಲ್ಲಿಸೋನು. ಅಂದರೆ ಇಷ್ಟೊಂದು ಪಾಪ ಯಾವಾಗಲೂ ಮಾಡ್ತಿರಲಿಲ್ಲ. ಸ್ಟಾರ್ಟಿಂಗ್ ಒಂದು ಬಿಟ್ವೀನ್ ಏನು ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಲ್ಲ, ಒಂದು ಹಾಫ್ ಆನ್ ಅವರ್ ಆ ಥರ ಫ್ರೆಶ್ ಇರಬೇಕು ಅಂತ ಹೇಳೋನು. ಬಟ್ ಇದೇನೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಚೆನ್ನಾಗೇ ಇದ್ದ. ಮಧ್ಯ ಬರ್ತಾ ತುಂಬಾ ಸ್ಟಾಪ್ ತೊಗೋತಾ ಇದ್ದ. ಅದಕ್ಕೆ ಅವನಿಗೆ ಏನಾದರೂ ಸ್ವಲ್ಪ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಆನ್ ದ ವೇ ನಮಗೆ ದುರ್ಗಾ ಟೋಲ್ಗೇಟ್ ಹತ್ರ ಸಿಗೋಂಥ ಪುರೋಹಿತ್ ಹೋಟೆಲ್ಗೆ ಬಂದರೆ ಅಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಏನೂ ಇರಲಿಲ್ಲ. ಬಟ್ ನಮಗೆ ಮೀಲ್ಸ್ ಎಲ್ಲ ತುಂಬ ಹೆವಿ ಆಗ್ತಾಯಿತ್ತು. ನಾವು ತಿನ್ನೋ ಆ ಥರ ಕೆಪಾಸಿಟಿ ಇಲ್ಲ. ಬಿಕಾಸ್ ನಮ್ಮ ಮಧ್ಯದಲ್ಲ ಅಂದಿವಿ ಏನೇನೋ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದ ಕಾರಣ ನಮಗೆ ಊಟ ಬೇಡಿತ್ತು. ಸೊ ಹಾಗಾಗಿ ನಮಗೆ ಅಲ್ಲಿ ಬ್ರೇಕ್ಫಾಸ್ಟ್ ಆ ಥರದ್ದು ಏನೂ ಕೂಡ ನಮಗೆ ದೋಸೆ ಆಗಿರ್ಬೋದು, ಇಡ್ಲಿ ಏನೂ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ಸ್ವಲ್ಪ ಅವನಿಗೇನು ಬೇಕು ಕೇಳ್ತಾನೋ ಅದನ್ನೇ ಕೊಡಿಸ್ಕೊಂಡು ಬಂದ್ವಿ. ಏನದು ಇಲ್ಲ, ನಿನ್ನ ಅಲ್ಲೇ ಕಾಣಿಸ್ತಿದೆ ಕಣ. ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತೊಗೊಂಡು ತಿನ್ಕೊಂಡು ನಾವು ದುರ್ಗಾ ಬರೋಷ್ಟೊಳಗಡೆ ನಮಗೆ 2:30 ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಆನ್ ದ ವೇ ಅಂದರೆ ನಾವು ಏನು ಅಂತ ಅಂದರೆ ನಾವು ಬೆಂಗಳೂರು ಟು ದುರ್ಗಾ ಬರೋಷ್ಟೊಳಗಡೆ ಕಡಿಮೆ ಅಂದ್ರೂ 4ರಿಂದ 5 ಸಾರಿ ಅಂತೂ ನಾವು ಸ್ಟಾಪ್ನ ಮಾಡ್ಕೊಂಡು ನಿಲ್ಲಿಸಿದ್ದೀವಿ. ಬಿಕಾಸ್ ಇಷ್ಟೊಂದು ಸ್ಟಾಪ್ ನಾವು ಯಾವತ್ತೂ ತೊಗೊಂಡಿಲ್ಲ. ಬಟ್ ಬಿಕಾಸ್ ಆಫ್ ಅಚ್ಚು ಅದ್ರ ಜೊತೆ ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಅಂದ್ಕೊಂಡು ಟೈಮ್ ಆಗೋಯ್ತು. ಏನಂತ ಹುರಿದಿದ್ದು ಬೇಯಿಸಿದ್ದು ಶೇಂಗಾ 10 ರೂಪಾಯಿ ಒಂದು 10 ರೂಪಾಯಿ ಅವಾಗ 10 ರೂಪಾಯಿ ಇರಲಿಲ್ಲ, ಕಮ್ಮಿ. ಶೇಂಗಾ ಹುರಿದಿದ್ದು ಬೇಯಿಸಿದ್ದು ಶೇಂಗಾ ಪಟ್ಟ ತಗೊಳ್ಳಿ 8 1 ರೂಪಾಯಿಗೊಂದು. ನಾವು ಚಿಕ್ಕವರಿರ್ತಾ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಅವಾಗೆಲ್ಲ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದಿದ್ದಲ್ಲ. ಇವಾಗಿನ ಥರ ಕಾರೆಲ್ಲ ಇರ್ತಿರ್ಲಿಲ್ಲ. ಅದ್ರ ಜೊತೆಗೆ ಇವಾಗಿಂದಷ್ಟು ವೆರೈಟೀಸ್ ಆಫ್ ಸ್ನ್ಯಾಕ್ಸು ಕೂಡ ಅವಾಗ ಇರ್ತಾ ಇರಲಿಲ್ಲ. ಸೊ ಅವಾಗ ಬಸ್ಸಲ್ಲಿ ನಾವು ಬರ್ತಾ ಇದ್ದೀವಿ ಅಂತಂದರೆ ನಮಗೆ ಇದೆಲ್ಲ ಪೇರ್ಲೆಕಾಯಿ ಆಗಿರ್ಬೋದು, ಕಡಲೆಕಾಯಿ, ಆಮೇಲೆ ಇನ್ನೊಂದು ಕಡಲೆ ಗಿಡ ಬರುತ್ತದಲ್ಲ ಅದನ್ನೆಲ್ಲ ಮಾರ್ಕೊಂಡು ಬರೋರಲ್ವ. ಸೊ ಹಾಗಾಗಿ ಅದನ್ನ ಯಾವ ಥರ ಮಾರ್ಕೊಂಡು ಬರ್ತಾಯಿದ್ವು. ನಮಗೆ ದುರ್ಗಾ ಚನ್ನಗಿರಿ ಎಲ್ಲ ಬಂತು ಅಂದರೆ ನಮಗೆ ಅದೇ ನೆನಪಾಗತ್ತೆ. ಸೊ ಅದನ್ನೆಲ್ಲ ಮಾತಾಡ್ಕೊತಾ ಬರ್ತಾ ಇದ್ವಿ. ಅಷ್ಟರಲ್ಲಿ ನಾವು 4:30 ಅಷ್ಟೊಳಗೆಲ್ಲ ಶಿವಮೊಗ್ಗ ಬಂದ್ವಿ. ಶಿವಮೊಗ್ಗದಲ್ಲಿ ನಮ್ದು ಇನ್ನೊಂದು ಕೆಲಸ ಕೂಡ ಆಗಬೇಕಾಯಿತು. ಏನಂದರೆ ನಮ್ಮ ಕಾರ್ಗೆ ನಮ್ಮ ಮೂಷಿಕ ವಾಹನ ಅಂದರೆ ನಮ್ಮ ಲೀರಾಯರ್ ಇದ್ದಾರಲ್ಲ, ಅವರಿಂದ ನಮಗೆ ನಮ್ಮ ಒಂದು ಕ್ಯಾಮ್ರಾ ವಯರ್ನ ಅವರು ಕಟ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಸರಿ ಮಾಡಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಾರ್ ಡೆಕೋರ್ ಹತ್ರನೂ ಕೂಡ ಹೋಗಿದ್ವಿ. ಸೊ ನಮಗೆ ಸ್ವಲ್ಪ ನಮ್ಮ ಮನೆ ಹತ್ರ ನಮ್ಮ ಇಲಿಗಳು ಸ್ವಲ್ಪ ನಮ್ಮ ಕಾರ್ಗೆ ತುಂಬ ಕೆಲಸ, ನಮಗೆ ತುಂಬ ಖರ್ಚು ಕೊಡ್ತಾ ಇರುತ್ತೆ ಅವಾಗವಾಗ. ಇನ್ನೇ ನಮಗೇನು ಹೊಸ್ತಲ್ಲ. ಆಲ್ಮೋಸ್ಟ್ ಇದೊಂದು
ಟೈಮ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹಾಗೆ ಆನ್ ದ ವೇ ಸರಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸರಿ ಮಾಡಿಸ್ಕೊತ ನಿಂತ್ಕೊಂಡಿದ್ವಿ. ಸೊ ಇದೇನು ಒಂದು 20 to 30 ಮಿನಿಟ್ಸಲ್ಲಿ ಪಾಪ ಅವರು ಸರಿ ಮಾಡಿಕೊಟ್ರು. ನಾವು ಬೇರೆ ಕಡೆಯಿಂದ ಬಂದಿರೋದು ಅಂತ ಹೇಳಿದ ಕಾರಣ ರೆಗ್ಯುಲರ್ಗೆ ಅವ್ರ ಹತ್ರನೇ ಹಾಕ್ಸಿದ್ದು, ಫಸ್ಟು ಕೂಡ ನಾವು ಅವ್ರ ಹತ್ರನೇ ಹಾಕ್ಸ್ಕೊಂಡಿದ್ದು. ಸೊ ಹಾಗಾಗಿ ವಿತಿನ್ ಒಂದು 20 to 30 ಮಿನಿಟ್ಸ್ ಒಳಗಡೆ ನಮ್ಗೆ ಅದನ್ನು ಫಿಕ್ಸ್ ಮಾಡಿಕೊಟ್ರು. ಸೊ ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಇದಾಗಿದ್ಮೇಲೆ ಅಲ್ಲೇ ಸೋಮಿನ ಕೊಪ್ಪದಲ್ಲೇ ನಮ್ಮ ಮನೆಯವ್ರ ಅಕ್ಕ ಇದ್ದಾರೆ. ಸೊ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗವೇ ಹಾಗೆ ಹೊರಟ್ಬಿಟ್ವಿ. ಮತ್ತು ನಮಗೆ ಬೇರೆ ಬೇರೆ ಪ್ಲ್ಯಾನ್ಸ್ ಇರೋ ಕಾರಣ ಮತ್ತೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ಕಾರಣಕ್ಕೋಸ್ಕರ ಇವತ್ತೇ ಮುಗಿಸ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮನೆಗೆ ಹೋಗಿದ್ವಿ. ಸೂಪರ್. ಅಯ್ಯೋ ಇವಳ ಹೆಸರು ಮಗ್ನ ಅಂತ ಹೇಳಿ ನಮ್ಮ ಮನೆಯವ್ರ ಅಕ್ಕನ ಮೊಮ್ಮಗಳು. ತುಂಬ ಕ್ಯೂಟು, ಮಕ್ಕಳಂದರೆ ಅಷ್ಟೇ ಇಷ್ಟ. ಆದರೆ ಬೇರೆಯವ್ರ ಮಾತ್ರ ನಮ್ಮ ಹತ್ರ ಎಲ್ಲ ಬರೋಲ್ಲ. ಅಂದರೆ ನಾವು ಇನ್ನೇನಾಗುತ್ತೆ ಅಂದರೆ ನಾವು ಹೋಗೋದೇ ಅಪರೂಪ ಅಲ್ವಾ. ಸೊ ಹಾಗಾಗಿ ನಮ್ಮ ಹತ್ರ ಅಷ್ಟು ಬರೋಲ್ಲ. ಇಲ್ಲಿ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಸೀದಾ ಹೊರಟಿದ್ದೆ ನಮ್ಮಮ್ಮ ಮನೆಗೆ. ಯಾಕೆಂದರೆ ಬೆಳಗ್ಗಿಂದ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿತ್ತು. ಸೊ ಬೆಳಗ್ಗೆ ಟೆಂಪಲ್ ಕೂಡ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗ ಹೊರಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಎವ್ರಿವನ್.